ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೇ 5ನೇ ತಾರೀಕು ಮಂಗಳವಾರ ನಮಗೆ ಸಂಕಷ್ಟಹರ ಚತುರ್ಥಿ ಬಂದಿದೆ. ಮಂಗಳವಾರ ಕೂಡಿ ಬಂದರೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಹೇಳ್ತೀವಿ. ವಿಶೇಷವಾಗಿರುತ್ತೆ, ತುಂಬ ಶಕ್ತಿದಾಯಕವಾಗಿರುತ್ತೆ. ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನ ತಪ್ಪದೆ ನಾವು ಗಣಪತಿಗೆ ಈ ಸಣ್ಣ ಪರಿಹಾರಗಳನ್ನು, ಈ ಪೂಜೆಯನ್ನು ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಗಣಪತಿಯ ಫೋಟೋ, ವಿಗ್ರಹ ಅನ್ನೋದು ಇದ್ದೇ ಇರುತ್ತೆ. ಎಲ್ಲ ರೀತಿಯ ವಿಘ್ನಗಳನ್ನು ವಿನಾಶ ಮಾಡುವಂಥ ವಿಘ್ನೇಶ್ವರನಿಗೆ ಸಣ್ಣದಾಗಿ ನಾವು ಗರಿಕೆಯನ್ನು ಅರ್ಪಿಸೋದ್ರಿಂದ, ಮುಖ್ಯವಾಗಿ ಮನೆಯಲ್ಲಿ ಯಾರೇ ಆಗಿರಬಹುದು, ಮಕ್ಕಳು ಇದ್ದರೆ ಅಂದರೆ ಕಾಲೇಜ್ಗೆ ಹೋಗುವಂಥವರು, ಸ್ಕೂಲ್ಗೆ ಹೋಗುವಂಥವರು, ಯಾರೇ ಇದ್ದರೂ ಪರವಾಗಿಲ್ಲ, ಅವ್ರ ಕೈಯಲ್ಲಿ ಮಾಡಿಸೋದು ಒಂದು ವಿಶೇಷತೆಯಿಂದ ಇರುತ್ತೆ. ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸೋದು. ಎಷ್ಟೋ ಜನ ನಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ, ವಿದ್ಯಾಭ್ಯಾಸ, ಜ್ಞಾನ, ಆರೋಗ್ಯ ಎಲ್ಲವನ್ನೂ ಕೊಟ್ಟು ಭಗವಂತನು ಚೆನ್ನಾಗಿಟ್ಟಿರಬೇಕು ಅಂತ ಪ್ರತಿ ಪೇರೆಂಟ್ಸು ಕೂಡ ಆಸೆ ಪಡುವಂಥದ್ದು. ಈ ರೀತಿಯ ದಿನಗಳಲ್ಲಿ, ಸಂಕಷ್ಟಹರ ಚತುರ್ಥಿಯ ದಿನಗಳಲ್ಲಿ, ಅದು ಮಂಗಳವಾರ ಕೂಡಿ ಬಂದಿರೋದ್ರಿಂದ ಅಂಗಾರಕ ಚತುರ್ಥಿ ಅಂತ ಹೇಳ್ತೀವಿ. ಈ ದಿನ ಮಾಡಿಸೋದ್ರಿಂದ ತುಂಬ ಉತ್ತಮವಾಗಿರುತ್ತೆ. ಮಕ್ಕಳ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾಕಂದರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಕ್ಕಳಿಗೋಸ್ಕರ ಅಂತಂದ್ಬಿಟ್ಟು ಅವ್ರು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಒಳ್ಳೆ ವಿದ್ಯೆ, ಬುದ್ಧಿ, ಜ್ಞಾನ ಎಲ್ಲವೂ ಕೂಡ ಅವ್ರಿಗೆ ಇರಬೇಕು, ಆ ಥರ ಆಸೆ ಪಡ್ತೀವಿ. ಈ ಥರ ಮಾಡಿಸ್ಬಹುದು. ಯಾಕಂದರೆ ಮಕ್ಕಳು ಪೂಜೆ ಮಾಡೋದು ಅನ್ನೋದು ಅಂದರೆ ಗಣಪತಿಗೆ ತುಂಬ ಪ್ರೀತಿಕರ. ವಿಧಿವಿಧಾನದಲ್ಲೇ ಮಾಡಬೇಕು ಅಂತ ಬಯಸೋದಿಲ್ಲ ಗಣಪತಿ ಸ್ವಾಮಿ. ಮಕ್ಕಳು ಪೂಜೆ ಮಾಡೋದ್ರಿಂದ ಅವ್ರಿಗೆ ತೋಚಿದ ರೀತಿಯಲ್ಲಿ ಕೂಡ ಅವ್ರು ಮಾಡಿದ್ರೆ ತುಂಬ ಖುಷಿ ಪಡ್ತಾನೆ ಭಗವಂತನು. ಏಕೆಂದರೆ ಎಲ್ಲ ರೀತಿಯ ಎಲ್ಲ ದೇವತೆಗಳಿಗೆ ಮುಂಚಿತವಾಗಿ ನಾವು ಗಣಪತಿಯನ್ನು ಪೂಜೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಇರುವಂಥ ವಿಘ್ನಗಳನ್ನು ವಿನಾಶ ಮಾಡು ತಂದೆ, ನಮ್ಮ ಜೀವನದಲ್ಲಿ ನಡೀತಾ ಇರುವಂಥ ವಿಘ್ನಗಳನ್ನು ದೂರ ಮಾಡುವಂಥ ಕೇಳಿಕೊಳ್ಳುವಂಥ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಗರಿಕೆಯನ್ನು ಇಡೀ ಕೊಬ್ಬರಿ ಎಣ್ಣೆಯಿಂದ ಈ ರೀತಿಯ ದಿನಗಳಲ್ಲಿ ದೀಪಾರಾಧನೆ ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಗಣಪತಿ ಸ್ವಾಮಿಗೆ ವಿಶೇಷವಾದ ಫಲಗಳು ಅನ್ನೋದು ಸಿಗುತ್ತೆ. ಇನ್ನು ನೀವೇನಾದರೂ ಗಣಪತಿ ದೇವಸ್ಥಾನಗಳಿಗೆ ಹೋಗುವಂಥವರಾದರೆ ಮುಖ್ಯವಾಗಿ ಬೇಕಾದರೆ ಬಿಳಿ ಎಕ್ಕದ ಹೂಗಳು ಬರುತ್ತೆ, ಅದನ್ನು ಮಾಲೆ ಮಾಡಿ ಗಣಪತಿಗೆ ಅರ್ಪಿಸೋದ್ರಿಂದ ವಿಶೇಷವಾದ ಫಲಗಳನ್ನು ನೀವು ಕಾಣಬಹುದು. ಇನ್ನು ಈ ಪರಿಹಾರವನ್ನು ಸಂಜೆ ನಮ್ಮ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಷ್ಟೋ ಸಮಸ್ಯೆಗಳು, ಎಷ್ಟೋ ಕಷ್ಟಗಳು, ಎಷ್ಟೋ ನೆಗೆಟಿವ್ ಎನರ್ಜಿ ಇದು ಎಲ್ಲವೂ ಕೂಡ ನಮಗೆ ಕಾಣಿಸೋದಿಲ್ಲ. ನಮ್ಮ ಮನೆಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತಲ್ವ, ಅದನ್ನು ತಡೆಗಟ್ಟುವಂಥದ್ದು ಇದೆ ಅಂತ ಹೇಳಿದ್ರೆ ನಮ್ಮ ಮನೆ ಮುಂದೆ ಇರುವಂಥ ತುಳಸಿ ಮಾತೆಗೆ ಗೊತ್ತಿರುತ್ತೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿಯನ್ನು ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ. ಯಾರ ಮನೆ ಹತ್ರ ತುಳಸಿ ಗಿಡ ಇರುತ್ತೋ ಆ ಮನೆಯ ವಾತಾವರಣ, ಸುತ್ತಮುತ್ತ ಆ ಮನುಷ್ಯರು, ಮನೆಯಲ್ಲಿರುವಂಥ ಸದಸ್ಯರು ಎಲ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ರೀತಿಯಲ್ಲಿ ನಮಗೆ ತುಂಬಾ ಶಕ್ತಿ ಕೊಡುವಂಥದ್ದು, ಶುದ್ಧವಾದಂಥ ಗಾಳಿಯನ್ನು ಬಿಡುವಂಥದ್ದು, ಉತ್ತಮವಾದಂಥ ಆಲೋಚನೆಗಳು ನಾವು ಮಾಡುವಂಥದ್ದು. ಮುಖ್ಯವಾಗಿ ಆ ಮನೆಗೆ, ಆ ಸದಸ್ಯರಿಗೆ ನೆಗೆಟಿವ್ ಅನ್ನುವಂಥದ್ದು ತಟ್ಟೋದಿಲ್ಲ, ತುಂಬ ಅಂದರೆ ಕಡಿಮೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ತುಳಸಿ ಗಿಡವನ್ನು ಮನೆ ಮುಂದೆ ನೆಟ್ಕೊಂಡಿದ್ದರೆ ತುಂಬ ಒಳ್ಳೆಯದು. ಅದು ಆರೋಗ್ಯ ದೃಷ್ಟಿಯಿಂದ ಕೂಡ ಪ್ರತಿನಿತ್ಯ 2 ಎಲೆಗಳನ್ನು ನಾವು ಸೇವನೆ ಮಾಡೋದ್ರಿಂದ ಆರೋಗ್ಯ, ನಮ್ಮ ದೇಹ ಎಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಪರಿಹಾರವನ್ನು ನೀವು ಮಂಗಳವಾರ ಸಂಜೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ತಾಮ್ರದ ಚೊಂಬನ್ನು ತಗೊಳ್ಳಿ, ನಾವು ಪೂಜೆಗೆ ಬಳಸ್ತೀವಿ ಅದೇ ಚೊಂಬನ್ನೇ ತಗೊಳ್ಳಿ.
ಶುದ್ಧವಾದಂಥ ನೀರನ್ನು ಅದರಲ್ಲಿ ಹಾಕಿ ಪಚ್ಚ ಕರ್ಪೂರ ಇದ್ದರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಪಚ್ಚ ಕರ್ಪೂರವನ್ನು ನಾವು ಬಳಸಿದಷ್ಟು ಅದು ತುಳಸಿ ಗಿಡದ ಹತ್ತಿರ ಶ್ರೀ ಮಹಾವಿಷ್ಣು ಪ್ರಸನ್ನಗೊಳ್ತಾನೆ. ಕಲಿಯುಗದ ಭಗವಂತನು, ಆ ಭಗವಂತನಿಗೆ ತೃಪ್ತಿಯಾದರೆ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಮುಖ್ಯವಾಗಿ ಬಗೆಹರಿಸುವಂಥದ್ದು. ಮ್ಯಾಗ್ನೆಟ್ ಥರ ನಮಗೆ ಹಣವನ್ನು ಆಕರ್ಷಿಸುವಂಥ ವಸ್ತು ಸಿನಾಮೆನ್, ಚಕ್ಕೆ ಅಂತ ಹೇಳ್ತೀವಿ. ಚಕ್ಕೆಯನ್ನು ಸ್ವಲ್ಪ ಅದನ್ನು ಪುಡಿ ಮಾಡಿ ಇದರಲ್ಲಿ ಹಾಕ್ಕೊಳ್ಳಿ. ಅರಿಶಿಣ ಕುಂಕುಮ ಯಾವಾಗಲೂ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಶುಭ ಸೂಚನೆಯನ್ನು ಕೊಡುತ್ತೆ. ನಾವೆಲ್ಲರೂ ಕೂಡ ಯಾವಾಗಲೂ ಶುಭ ಕಾರ್ಯಗಳನ್ನು ಮಾಡಬೇಕು. ನಮ್ಮ ಮನೆಗೂ ಕೂಡ ನಮ್ಮ ಸಂಬಂಧಿಕರು, ನೆಂಟರು ಎಲ್ಲರೂ ಬರಬೇಕು, ಹೋಗಬೇಕು, ಇದೆಲ್ಲವೂ ಆಸೆ ಇರುತ್ತೆ. ಅದಕ್ಕೆಲ್ಲವೂ ಕೂಡ ದುಡ್ಡು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಯಾಕಂದರೆ ನಾವು ಎಲ್ಲರನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ಬೇಕು ಅಂದರೆ ಹಣಕಾಸು ಅನ್ನುವಂಥದ್ದು ಅಷ್ಟೇ ಮುಖ್ಯವಾಗಿರುತ್ತೆ. ಹಣಕಾಸನ್ನು ನಾವು ಪಡ್ಕೊಳ್ಳೋದಕ್ಕೆ, ಆದಾಯದ ಮಾರ್ಗಗಳು ಕಂಡುಕೊಳ್ಳೋದಕ್ಕೆ, ನಮ್ಮ ಕೈಗೆ ಸಾಕಷ್ಟು ಆದಾಯ ಅನ್ನುವಂಥದ್ದು ಬರಬೇಕು ಅನ್ನೋದಕ್ಕೆ ಈ ಪರಿಹಾರ. ಇಷ್ಟನ್ನು ನೀಟಾಗಿ ನಾವು ತಾಮ್ರದ ಚೊಂಬಲ್ಲಿ ಶುದ್ಧವಾದಂಥ ನೀರನ್ನು ಹಾಕಿ ವಸ್ತುಗಳು ಒಂದೊಂದೇ ಹಾಕ್ಕೊಳ್ಬೇಕು ಸ್ನೇಹಿತರೆ. ಇದನ್ನು ನಾವು ಹಾಕ್ಕೊಂಡಾಗ ಕುಂಕುಮ ಬಂದು ಶ್ರೀ ಮಹಾಲಕ್ಷ್ಮಿಯ ಸಂಕೇತ. ಆ ತಾಯಿ ನಮಗೆ ಆಶೀರ್ವಾದ ಕೊಡುವಂಥದ್ದು. ಗುರುಬಲ ಹೆಚ್ಚಾಗುತ್ತೆ ಅರಿಶಿಣದಿಂದ. ಅದಕ್ಕೆ ಇದು ಎಲ್ಲವೂ ಕೂಡ ಒಂದೊಂದು ಸೂಚನೆ ಇರೋದರಿಂದ ಈ ವಸ್ತುಗಳಲ್ಲಿ ಅದರದೇ ಆದಂಥ ಶಕ್ತಿ ಅನ್ನೋದು ತುಂಬ ಇರುತ್ತೆ. ಅದನ್ನು ಬಳಸುವಂಥ ವಿಧಾನ, ಆ ಭಕ್ತಿ, ಆ ನಂಬಿಕೆ ಅನ್ನೋದು ನಮ್ಮಲ್ಲಿ ಇದ್ದಾಗ ನಮಗೆ ಸೋಲು ಅನ್ನೋದು ಇರೋದಿಲ್ಲ. ಈ ಎಲ್ಲ ವಸ್ತುಗಳನ್ನು ಸೇರಿಸಿ ನಾವು ತಗೊಂಡೋಗಿದ್ದೆ ತುಳಸಿ ಗಿಡದ ಹತ್ರ ನಿಂತ್ಕೊಂಡು 1-2 ನಿಮಿಷ ಕಣ್ಣು ಮುಚ್ಚಿ ನಮ್ಮ ಮನಸ್ಸಲ್ಲಿ ಇರುವಂಥ ಏನೋ ಕೋರಿಕೆಗಳನ್ನು ಹೇಳ್ಕೊಂಡು ತದನಂತರ ಇದನ್ನು ಸ್ವಲ್ಪನೇ ಪ್ರೋಕ್ಷಣೆ ಮಾಡಬೇಕು. ಇದನ್ನು ಕ್ಲೀನಾಗಿ ಈ ಥರ ಪ್ರೋಕ್ಷಣೆ ಮಾಡ್ತಾ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ತುಪ್ಪದ ದೀಪ ಹಚ್ಚಿ, ಯಾವಾಗಲೂ ತುಳಸಿ ಮಾತೆಯ ಹತ್ರ ನಾವು ಪುಟ್ಟದಾಗಿ ತುಳಸಿ ಹತ್ರ ಏನಾದರೂ ದೀಪಾರಾಧನೆ ಮಾಡಿದ್ರೆ ವಿಶೇಷವಾದ ಫಲಗಳು ಅನ್ನೋದು ಸಿಗುತ್ತೆ. ಇಷ್ಟನ್ನು ನಾವು ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಬೇಕು. 7 ಗಂಟೆ 7:15 ಆ ಥರ ದಾಟದ ಮೇಲೆ ತುಳಸಿ ಗಿಡವನ್ನು ಮುಟ್ಟೋದಕ್ಕೆ ಹೋಗಬೇಡಿ. ಆ ಪರಿಹಾರ ಕೂಡ ಅಷ್ಟರ ಒಳಗಡೆನೇ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ ಸ್ನೇಹಿತರೆ. ಈ ಥರ ಮಾಡೋದ್ರಿಂದ ವಿಶೇಷವಾದ ಫಲಗಳು ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.